ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜೋಶ್ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ಇವತ್ತಿನ ನಮ್ಮ ವಿಷಯ, ಮದುವೆಗೆ ಏನಾದರೂ ಅಡೆತಡೆಗಳಿದ್ದರೆ, ಮದುವೆ ಸರಿಯಾದ ಸಮಯಕ್ಕೆ ಆಗುತ್ತಾ ಇಲ್ಲ ಅಂತ ಹೇಳಾದರೆ, ನಾವು ಪರಿಹಾರ ಮಾಡಿಕೊಳ್ಳಲು ಆಗದಿದ್ದರೆ ನಮ್ಮ ಬದಲಿಗೆ ಪ್ರತಿನಿಧಿ ಅದು. ಉದಾಹರಣೆಗೆ, ಎಷ್ಟೋ ತಂದೆ ತಾಯಿಗಳು ಕೇಳ್ತಾರೆ, ನನ್ನ ಮಗನ ಜಾತಕದಲ್ಲಿ ದೋಷ ಅದರಿಪ್ಪ, ನನ್ನ ಮಗನ ಜಪಮಾನ ಅಂತ ಹೇಳ್ತೀನಿ, ನಾವು ಮಾಡುವುದಿಲ್ಲ, ಇದರಲ್ಲಿ ನಂಬಿಕೆ ಇಲ್ಲ, ನನ್ನ ಮಗಳಿಗೆ ಸಮಯ ಇಲ್ಲ. ಈ ರೀತಿ ಅನೇಕ ಕ್ಲಿಷ್ಟ ಸ್ಥಿತಿಗಳು ಮದುವೆ ಯೋಗ್ಯಕ್ಕೆ ಬಂದಂತಹ ಹುಡುಗ ಹುಡುಗಿಯರು ಮಾಡದೇ ಇದ್ದ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ಅಥವಾ ಪೋಷಕರಿಗೆ, ಪಾಲಕರಿಗೆ ತೊಂದರೆ ಆಗ್ತದೆ. ಹಿಂದಿನ ಎಪಿಸೋಡಿನಲ್ಲಿ ನಾನು ಏನು ಹೇಳಿದ್ದೆ ವಿಡಿಯೋದಲ್ಲಿ ಅಂದರೆ, ನಮಗೆ ಸಮಸ್ಯೆ ಇದ್ದರೆ ನಾವೇ ಪರಿಹಾರ ಕಾಣ್ಕೋಬೇಕು, ನಮಗೆ ಜಡ್ ಬಂದರೆ ನಾವೇ ಔಷಧಿ ತಗೋಬೇಕು, ಅವ್ರಿಗೆ ಮಾಡಲೇಬೇಕು. ಬಹಳ ಸಂದಿಗ್ಧ ಸ್ಥಿತಿಯಲ್ಲಿ ಆಗದೇ ಇದ್ದಾಗ ತಂದೆ ತಾಯಿಗಳಿಗೆ ಮಕ್ಕಳ ಅಭಿವೃದ್ಧಿಗಾಗಿ ಪರಿಹಾರಗಳನ್ನು ಮಾಡುವ ಅಧಿಕಾರ ಇರ್ತದೆ. ಹಾಗಾಗಿ ತಂದೆ ತಾಯಿಗಳು ಒಂದು ವೇಳೆ ಮಕ್ಕಳು ಇದರಲ್ಲಿ ನಂಬಿಕೆ ಇಡದಿದ್ದರೆ, ಅವರು ಮಾಡುವ ಸಮಯ ಇಲ್ಲ ಅಂತ ಹೇಳಾದರೆ, ಅಥವಾ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾ ಇಲ್ಲ ಅಂತ ಆದರೆ, ನೀವುಗಳು ಸುಗಮ ಪರಿಹಾರಗಳನ್ನು ಮಾಡಿ ನಿಮ್ಮ ಮಕ್ಕಳ ಕಲ್ಯಾಣವನ್ನು ಮಾಡಬಹುದು. ಮೊಟ್ಟ ಮೊದಲನೇದಾಗಿ ತಂದೆ ತಾಯಿಗಳು ಮಾಡಬಹುದಾದ ಸುಲಭ ಉಪಾಯ ಅಂದರೆ, ಮಗ ಆಗಲಿ ಮಗಳಿಗಾಗಲಿ ಮದುವೆ ಆಗ್ತಾ ಇಲ್ಲ ಅಂದರೆ, ಮೊದಲನೇ ಸರಳ ಉಪಾಯ ಆದರೆ ಶಿವ ಅಷ್ಟೋತ್ತರ ಶತನಾಮಾವಳಿ, ಈಶ್ವರನ 108 ನಾಮಗಳು. ಅನಂತ ಪಾಪಗಳನ್ನು ನಾಶ ಮಾಡುವಂತಹ ಶಕ್ತಿ ಶಿವನಾಮದಲ್ಲಿದೆ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮುಗಿಸಿ ನಿಮ್ಮ ದೇವರ ಪೂಜೆಯನ್ನು ಮಾಡಿ, ನಿಮ್ಮ ಸಂಧ್ಯಾ ವಂದನೆನೋ ಲಿಂಗ ಪೂಜೆನೋ ಇತ್ಯಾದಿಗಳು ಆ ಒಂದು ನಿತ್ಯ ಕರ್ಮಗಳನ್ನು ಮುಗಿಸಿ, ನಿಮ್ಮ ಮಗನ ಹೆಸರು ಅಥವಾ ಮಗ ಹೆಸರನ್ನು ತಗೊಂಡು ರಾಶಿ ನಕ್ಷತ್ರ ಗೊತ್ತಿದ್ರೆ ಅದು ಉಚ್ಚಾರ ಮಾಡಿ, ಇಂಥ ರಾಶಿ ನಕ್ಷತ್ರ ಉಳ್ಳಂತ ನನ್ನ ಮಗ, ಇಂಥ ಹೆಸರು ಉಳ್ಳಂತ ನನ್ನ ಮಗನಿಗೆ ವಿವಾಹಕ್ಕೆ ದೋಷವಿದೆ, ಶೀಘ್ರದಲ್ಲಿ ಮದುವೆ ಆಗ್ತಾ ಇಲ್ಲ, ಅವನಿಗೆ ಯೋಗ್ಯವಾದ ಒಳ್ಳೆ ರೀತಿಯ ವರನು ಅಥವಾ ಕನ್ಯೆಯು ಸಿಗಲಿ, ಮಗನಿಗೆ ಸಂಕಲ್ಪ ಮಾಡ್ಬೇಕಾದ್ರೆ ಒಳ್ಳೆ ವರ ಕನ್ಯಾ ಸಿಗಲಿ ಅಂತೀರಿ, ಮಗಳಿಗೆ ಮಾಡಬೇಕಾದಾಗ ಒಳ್ಳೆ ವರ ಸಿಗಲಿ ಅಂತೀರಿ, ಶ್ರದ್ಧೆಯಿಂದ ಈಶ್ವರನ 108 ಹೆಸರುಗಳನ್ನು ಪಠಿಸಿ ಪ್ರಾರ್ಥನೆಯನ್ನು ಮಾಡಿ, ಅದೊಂದು ಅಕ್ಷತೆಯನ್ನು ಕುಂಕುಮವನ್ನು ನಿಮ್ಮ ಮಗನಿಗೆ ದಿನ ಹಚ್ಚಿರಿ, ಮಗಳಿಗೆ ಹಚ್ಚಿರಿ. ಅದು ಒಂದು ಉಪಾಯ. ನಿಶ್ಚಿತವಾಗಿ 3 ತಿಂಗಳ ಒಳಗಾಗಿ ಅವರಿಗೆ ಅಂಕಣ ಬಲ ಬರ್ತದೆ. ಎರಡನೇದ್ದು ಬಹುಮುಖ್ಯವಾದತ್ತಂದ್ರೆ ಗೋಗ್ರಾಸ ದಾನ. ನಿಮ್ಮ ಮಕ್ಕಳ ಕೈಯಲ್ಲಿ ಉಚಿಸಿ ಅಕ್ಕಿ, ಬ್ಯಾಳಿ, ಹಣ್ಣು ಏನಾದರೂ ಅವ್ರು ಮುಟ್ಲಿ, ಆ ಮುಟ್ಟಿರುವಂಥ ಪದಾರ್ಥವನ್ನು ಆಕಳಕ್ಕೆ ದಾನ ಮಾಡ್ರಿ, ಆಕಳಕ್ಕೆ ತಿನ್ನಿಸ್ರಿ, ಗೋಗ್ರಾಸ ದಾನವನ್ನು ಮಾಡ್ರಿ. ಎಷ್ಟೋ ಪಾಪಗಳು ನಿವಾರಣೆ ಆಗ್ತದ. ಇದು ಬಹಳ ಮುಖ್ಯವಾದಂತಹ ಪರಿಹಾರ. ಇವ್ಯಾವುದೂ ಆಗದೇ ಇದ್ದ ಪಕ್ಷದಲ್ಲಿ ಮಹಾಗೌರಿ ಅಂದ್ರೆ ಪಾರ್ವತಿ ದೇವಿ ಅಷ್ಟೋತ್ತರ ಶತನಾಮ ಬರ್ತದೆ, ಗೌರಿ ಅಷ್ಟೋತ್ತರ ಶತನಾಮ. ಈ ಗೌರಿ ಅಷ್ಟೋತ್ತರ ಶತನಾಮವನ್ನು ಸ್ಮರಿಸುವುದರಿಂದಲೂ ಕೂಡ 100% ನಿಶ್ಚಿತವಾಗಿ 3 ತಿಂಗಳ ಒಳಗಾಗಿ ನಿಮ್ಮ ಮಕ್ಕಳಿಗೆ ದಿಗ್ಗರವಾಲ ಬರ್ತದೆ. ಬಹಳ ಶಕ್ತಿ ಅಲ್ಲ ಈಶ್ವರ ಅಷ್ಟೋತ್ತರ ಶತನಾಮದಲ್ಲಿ ಮತ್ತೆ ಮಹಾಗೌರಿ ಅಷ್ಟೋತ್ತರ ಶತನಾಮದಲ್ಲಿ. ಇದು ಸುಲಭನೂ ಹೌದು, ಪ್ರಭಾವಶಾಲಿನೂ ಹೌದು. ಇದನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಯಾರೋ ಹೇಳ್ದಂಗೆ ಪ್ರತಿನಿತ್ಯ ತಪ್ಪದೆ ಮಕ್ಕಳ ಕೈಯಲ್ಲಿ ಏನಾದರೂ ಅಕ್ಕಿ, ಬೆಲ್ಲ, ಹಣ್ಣು ಮುಟ್ಟಿಸ್ರಿ, ಅದನ್ನ ಆಕಳಕ್ಕೆ ತಿನ್ನಿಸ್ರಿ. ಅದರಿಂದಲೂ ಕೂಡ ಪಾಪದ ಪ್ರಭಾವ ಕಡಿಮೆ ಆಗ್ತದ, ದೋಷಗಳು ನಿವಾರಣೆ ಆಗ್ತದ, ಶೀಘ್ರದಲ್ಲಿ ವಿವಾಹ ಸಿದ್ಧಿ ಆಗ್ತದ. ಇವೆಲ್ಲವೂ ಮಾಡ್ಲಿಕ್ಕೂ ಕಷ್ಟ ಅಂತ ಆದ್ರೆ, ದಿನ ನಮ್ಗೆ ಆಕಳ ಬರೋದಿಲ್ಲ, ನಮ್ಮ ಅವ್ರ ಪ್ರತಿನಿಧಿಯಾಗಿ ನಾವು ಜಪ ಮಾಡ್ಲಿಕ್ಕೆ ಆಗೋದಿಲ್ಲ, ಇವೆಲ್ಲವೂ ಅನ್ಯಾನುಕೂಲತೆಗಳು ಭಾಳ ಇದ್ದಾರೆ. ವಾರಕ್ಕೆ ಒಂದು ಸಪ್ಕೆ ಏನಾದರೂ ಯಾವ್ದಾದ್ರು ಬ್ರಾಹ್ಮಣ ಮುತ್ತೈದೆಯನ್ನು ಮನೆ ಕರೀರಿ, ಅವರಿಗೆ ಅನ್ನದಾನ ಮಾಡ್ರಿ, ಅವರಿಂದ ನಿಮ್ಮ ಮಗಳಿಗೆ ಹರಿಸ್ರಿ. ಇದು ನಾವು ಮನೆಗೆ ಕರೆಸಿ ಊಟಕ್ಕೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೂ ಅನ್ನದಾನ ಬಹಳ ಶ್ರೇಷ್ಠವಾದದ್ದು. ಅನ್ನದಾನದಿಂದ ಅನೇಕ ಪಾಪಗಳ ನಿವೃತ್ತಿ ಆಗ್ತದೆ. ಯಾವ್ದಾದ್ರು ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ನಿತ್ಯ ಅನ್ನದಾನ ನಡೀತದಲ್ಲ, ಅಂತಲ್ಲಿ ಯಾವ್ದಾದ್ರು ಬ್ರಾಹ್ಮಣ ಮುತ್ತೈದೆಗೆ ಕರೆಸಿ ನೀವು ಅಲ್ಲಿ ಹೋಗಿ ಅವ್ರಿಗೊಂದು ಊಟಕ್ಕೆ ಹಾಕ್ರಿ, ಅನ್ನದಾನ ಮಾಡ್ರಿ, ವಸ್ತ್ರದಾನವನ್ನು ಮಾಡ್ರಿ, ತಾಂಬೂಲ ದಕ್ಷಿಣೆಯನ್ನ ಬ್ರಾಹ್ಮಣ ಮುತ್ತೈದೆಗೆ ಕೊಡ್ರಿ. ಆ ದಂಪತಿಗಳ ಹಾರೈಕೆಯಿಂದ ನಿಶ್ಚಿತವಾಗಿ ನಿಮಗೆ ಮಕ್ಕಳ ಕಲ್ಯಾಣ 3 ತಿಂಗಳಲ್ಲಿ ಆಗ್ತದ. ಇಲ್ಲಪ್ಪ, ರಾಮಚರಿತ ಮಾನಸ ಅಂತ ಬರ್ತದ. ಆ ರಾಮಚರಿತ ಮಾನಸದಲ್ಲಿ ಬಾಲಕಾಂಡ ಅಂತ ಸಣ್ಣದಲ್ಲ, ದೊಡ್ಡದಿಲ್ಲ. ಅಲ್ಲಿ ಶಿವ ಮತ್ತು ಪಾರ್ವತಿಯರ ಕಲ್ಯಾಣ ಮಾಡಿದ್ರ ಬಗ್ಗೆ ಪ್ರಸಂಗ ಬರ್ತದೆ. ಆ ಬಾಲಕಾಂಡವನ್ನು ದಿನ ಪಾರಾಯಣ ಮಾಡಿ, ಬೆಳಗ್ಗೆ ತಕ್ಷಣ ಸ್ನಾನ ಆಗಿದ್ದ ಆ ರಾಮಚರಿತ ಮಾನಸ ಅದರಲ್ಲಿ ಬಾಲಕಾಂಡ ಅಂತ ಬರ್ತದೆ, ಅದನ್ನು ಉತ್ತಮ ಹೋಗ್ರಿ. ನಿಶ್ಚಿತವಾಗಿ ನಿಮ್ಮ ಮಕ್ಕಳ ಮದುವೆ ಆಗ್ತದ. ಎಲ್ಲಕ್ಕಿಂತ ವಿಶೇಷವಾಗಿ ಇನ್ನೂ ಸುಲಭ ಉಪಾಯ ಹೇಳ್ತೇನೆ ತಂದೆ ತಾಯಿಗಳಿಗೆ. ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ ಅಂತ ಬರ್ತದ, ನೀವು ಇಂಟರ್ನೆಟ್ ಅಲ್ಲಿ ಹೊಡೆದ್ರೆ ಸಿಗ್ತದ.
ನೀವು ಪುಸ್ತಕದ ಮಳಿಗೆಗೆ ಒಳಗೆ ಹೋದ್ರೆ ಲಕ್ಷ್ಮೀ ಹೃದಯ ನಾರಾಯಣ ಹೃದಯ ಅನ್ನೋ ಪುಸ್ತಕ ಕೊಡ್ರಿ ಅಂತ ಕೇಳಿ ಒಂದು 10-15 ಪೇಜಿನ ಬರ್ತದೆ. ಬೆಳಗ್ಗೆ ಒಂದು ಸರ್ತಿ ಸ್ನಾನಿಂದ ಬಟ್ ಸಿಗರು ಸಾಕು, ಒಂದೇ ಒಂದು ಸರ್ತಿ ಮಕ್ಕಳಿಗಾಗಿ. ನಿಶ್ಚಿತವಾಗಿ ನಿಮ್ಮ ಮಕ್ಕಳಿಗೆ ಕಲ್ಯಾಣ ಆಗ್ತದೆ. ಇದನ್ನ ನೀವು ಮಾಡಿ ನೋಡ್ರಿ. ನಿಮ್ಮ ಮಕ್ಕಳ ಪರಿಹಾರ ಮಾಡೋದಿಲ್ಲ ಅಂತ ಕೊರಗಬೇಡ್ರಿ, ದುಃಖ ಪಡಬೇಡ್ರಿ. ನಿಶ್ಚಿತವಾಗಿ ನಿಮ್ದೆಲ್ಲ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ವಿವಾಹ ಪರಿಹಾರಗಳನ್ನ ಸೂಚಿಸ್ತಿದ್ದೇನೆ. ನಿಮಗೆ ನಿಮ್ಮ ಮಕ್ಕಳಿಗೆ ಕಲ್ಯಾಣವಾಗಲಿ ಎಂದು ಆಶಿಸುತ್ತಾ ಈ ವಿಷಯದಲ್ಲಿ ವಿರಾಮವನ್ನು ನೀಡ್ತಾ ಇದ್ದೇನೆ. ಧನ್ಯವಾದ. ನಮಸ್ಕಾರ.